ಸಿರೆ 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 ಎಲ್ಲೆಲ್ಲೂ ಹಾರೈತೆ ಸಿರೆ 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 ಎಲ್ಲೆಲ್ಲೂ ಹಾರೈತೆ ಓದೆ ಯಾರ್ಯಾರು ಎಷ್ಟೆಷ್ಟು ಕರೆಕ್ಟಾಗಿ ಹೇಳ್ತೀರಾ ಅಂತ ಎಷ್ಟು ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸ್ಯಾರಿ. Sol y arena oh so bright ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ನಾನು ಮಹಾಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ಲಾಸ್ಟ್ ಟೈಮ್ ನಾನು ಹೇಳಿರೋ ಹಾಗೇನೆ ಚಿಕ್ಕಪೇಟೆಗೆ ಹೋಗಿದ್ದೆ. ಸೊ ಅಲ್ಲಿ ಸ್ವಲ್ಪ ಸ್ಯಾರೀಸ್ನೆಲ್ಲ ತೊಗೊಂಡಿದ್ದೆ. ಅದನ್ನು ತೋರಿಸೋದಕ್ಕೆ ಇಷ್ಟು ದಿನ ತೊಗೊಂಡು ಬನ್ನಿ. ಇದೊಂದು ಬ್ಯಾಗು, ಇದ್ರ ಒಂದು 4 ಸ್ಯಾರಿ ಇದೆ. ಇದರಲ್ಲಿ ಒಂದು 5 ಸ್ಯಾರಿ ಇದೆ. ಓಕೆನಾ? ಸೊ 1 ಬೈ 1 ತೋರಿಸ್ಕೊಂಡು ಬರ್ತೀನಿ ನಿಮಗೆ. ಸೊ ಅವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಸ್ಯಾರೀಸ್ ತೊಗೊಂಡಿದ್ದೀನಿ. ಹಾಗೆ ನಿಮಗೂ ಏನಾದರೂ ಇದೇ ಥರ ಸ್ಯಾರೀಸ್ ಏನಾದರೂ ಬೇಕು ಅಂದರೆ ಅವಾಗ ಗೊತ್ತಾಗುತ್ತೆ. ಸೊ ಈ ಥರದ್ದೊಂದು ಸ್ಯಾರಿನ ತೊಗೊಂಡಿದ್ದೀನಿ. ಇದು ಯಾವ ಥರ ಇದೆ ಅನ್ನೋದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಮೈಕು ಚಿಕ್ಕದು ತೋರಿಸ್ಬೇಕಂತ ಇವಾಗ ಓಕೆ ಅನಿಸ್ತಾರೆ ನೋಡಿ. ಈ ಥರ ಇದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಒಳ್ಳೆ ಇದು ಉತ್ತರ ಕರ್ನಾಟಕ ಮಡಿ ಸೀರೆ ಅಂತ ಹೇಳ್ತಾರೋ, ಇಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಮಸ್ತಾಗಿ ಅದು ಚಲೋ ಐತಿದ್ದು. ಚಲೋ ಐತೆ ಅಂತೇನೆ. ನನಗೆ ಆ್ಯಕ್ಚುಲಿ ಇಷ್ಟ ಆಯ್ತು ಈ ಕಲರ್ ಕಾಂಬಿನೇಷನಲ್ಲಿ. ರೆಡ್ ವಿತ್ ಗ್ರೀನ್ ಎಲ್ಲೊಂದು ಸ್ಯಾರಿನ ತಗೊಂಡೆ. ಇಷ್ಟೇ, ಇದೊಂದು ಸ್ಯಾರಿ. ಓಕೆ, ನೆಕ್ಸ್ಟ್ ಬಾ ಹಿಂದೆ ಇದೆ ಬಾಯಿಲಿ. ಸೊ ಹಾಗೆಯೇ ನೆಕ್ಸ್ಟ್ ಸ್ಯಾರಿ ಬಂದು ಈ ಪಿಂಕ್. ಸೊ ಎಲ್ಲ ಥರದ ಕಾಂಬಿನೇಷನ್ ಸ್ಯಾರೀಸು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿರುವಂಥ ಸ್ಯಾರಿಗಳಿಗೂ. ಸ್ಯಾರಿ ಎಲ್ಲ ಹಾಕೊಂಡು ನೀಟಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಇದೆ ಸ್ಯಾರಿ. ಓಕೆ, ಸೊ ಹಾಗೆಯೇ ನೆಕ್ಸ್ಟ್ ತೊಗೊಂಡಿರುವಂಥ ಸ್ಯಾರಿ ಪಿಂಕ್ ಕಲರ್ ಕಾಂಬಿನೇಷನ್. ಪಿಂಕ್ ಆಲ್ಮೋಸ್ಟ್ ಹುಡುಗಿರಿಗೆ ತುಂಬಾ ಇಷ್ಟ ಆಗುತ್ತೆ. ಪಿಂಕಲ್ಲಿ ಇದೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಇದೆ, ಇನ್ನೊಂದು ಲೈಟ್ ಪಿಂಕಲ್ಲಿ ಸ್ವಲ್ಪ ಅದು ರೇಟ್ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ ಇದಕ್ಕಿನ್ನ. ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ನಾನು ಯಾವ ಥರ ಅಂತಂದರೆ ಪರ್ಟಿಕ್ಯುಲರ್ ಒಂಥರ ಏನಾದರೂ ಒಂದು ತೊಗೊಂಡ್ರೆ ಅದು ಎಲ್ಲಿದೆಯೋ ಅಲ್ಲೇ ಇಟ್ಬಿಡ್ಬೇಕು. ಸುಮ್ಮನೆ ಅದನ್ನು ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಆ ಥರ ಅಲ್ಲ ನಾನು. ಸೊ ಇವಾಗ ಹೆಂಗೆ ಇಟ್ಬಿಡೋದಲ್ಲ, ನೀಟಾಗಿ ಮಡಿಸಿ ಮತ್ತೆ ಹೆಂಗೆ ಇರೋಣ ಅಂತಂದರೆ ಇರೋ ಚೋಟು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಇವನು ವಿಡಿಯೋ ಮಾಡೋಕ್ಕೆ ಕೊಡೋದಿಲ್ಲ. ಅವಾಗ ಆ ಗೊಂಬೆನೂ ಅಷ್ಟೇ, ಚೋಟು ಬಂದು ತೊಗೊಂಬಂದಿರೋದು 2 ದಿನದಲ್ಲಿ ಹಾಳು ಮಾಡಿಬಿಟ್ಟ ಅದನ್ನು. ಮುಖ ನೋಡಿ ಹೆಂಗೆ ಮಾಡ್ತದೆ. ಸಾಕು ಸಾಕು ಸಾಕು. ಇಲ್ಲ ಅಂತಂದರೆ ಬೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಮನೇಲಿ 5 ನಿಮಿಷ ಇರೋ 5 ನಿಮಿಷ ಒಂದು ಚೂರು ನಾವು ಆಚೆ ಹೋಗಂಗಿಲ್ಲ, ಬರೋ ಹಾಗಿಲ್ಲ. ಅಷ್ಟು ಅವಳು ಇಟ್ಬಿಡ್ತಾನೆ. ಡ್ಯಾಡಿ ಇಲ್ಲಿ ಕಂದ, ಡ್ಯಾಡಿ ಇಲ್ಲಿ, ಮಮ್ಮಿ ಇಲ್ಲಿ, ಮಮ್ಮಿ ಬಂದ್ರಾ, ಡ್ಯಾಡಿ ಡ್ಯಾಡಿ ಬಂದರು ಅಂತ. ಡ್ಯಾಡಿ ಒಳ್ಳು ಒಳ್ಳು, ಡ್ಯಾಡಿ ಇಲ್ಲಿ ಇಲ್ಲ, ಡ್ಯಾಡಿ ಅಲ್ಲಿದ್ದಾರೆ, ಮಮ್ಮಿ ಅಲ್ಲಿದ್ದಾರೆ. ಓಕೆ, ನೀನು ಹೋಗ್ಬಾ. ಆಮೇಲೆ ನೆಕ್ಸ್ಟ್ ಕಲರ್ ಬಂದು ಈ ಒಂದು ಪರ್ಪಲ್ ಕಲರ್, ಪರ್ಪಲ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿರುವಂಥ ಸ್ಯಾರಿ ಇದು. ಇದು ಅಷ್ಟೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ನೋಡಿ. ಬಾರ್ಡರ್ ಈ ರೀತಿ ಇದೆ. ಸಾರಿ, ಇದು ಬ್ಲ್ಯಾಕ್ ಅಲ್ಲ, ಡಾರ್ಕ್ ಬ್ಲೂ. ತಪ್ಪಾಗಿ ಹೇಳ್ಬಿಡ್ತಾ ಇದ್ದೀನಿ. ಸೊ ಇದೆಲ್ಲವೂ ನಾನು ತೊಗೊಂಡಿರೋದು ಎಲ್ಲಿ ಅಂತಂದರೆ ವಿನಾಯಕ ಅಲ್ಲ, ಕಂಚಿಕೋ ವಿನಾಯಕ ಸಿಲ್ಕ್ಸ್ ಅಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿರುವಂಥ ಸ್ಯಾರಿ. ಫುಲ್ ಒಂಥರ ಲೋಟಸ್ ಒಂಥರ ಚಿಕ್ಕ ಚಿಕ್ಕದ ಬುಟ್ಟ ಥರ ಕೊಟ್ಟಿದ್ದಾರೆ ಈ ಸ್ಯಾರಿಲಿ. ನೀವು ನೋಡ್ತಾ ಇರ್ಬೋದು, ಡೀಟೇಲಿಂಗ್ ಆಗಿದೆ. ಕೆಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಪ್ಲೇನ್ ಆಗಿ ಒಂದೇ ಥರ ಇಲ್ಲ, ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ. ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಈ ಥರ ಸ್ಯಾರಿ ಏನಾದರೂ ನಿಮಗೂ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಅಲ್ಲಿ ಹೋದಾಗ ನೀವು ತೋರಿಸ್ಬೋದು. ಈ ಥರ ಸ್ಯಾರೀಸ್ ಬೇಕು ಅಂತಂದರೆ ಅವರು ತಂದು ಕೊಡ್ತಾರೆ ನಿಮಗೆ. ಹಾಗೆಯೇ ನೆಕ್ಸ್ಟ್ ಸ್ಯಾರಿ ಬಂದು ಇದೆಲ್ಲ ತುಂಬಾ ನೀಟಾಗಿ ಕೂತ್ಕೊಳ್ಳುವಂಥ ಸ್ಯಾರೀಸ್. ಯಾವುದು ಈಗ ಸ್ಯಾರಿ ಇರಿ ಒಂದು ನಿಮಿಷ, ನನ್ನ ಜಡೆ ನನಗೆ ಇದು ಒಂಥರ ಉಬ್ಕೊಂಡು ನಿಂತ್ಕೊಳ್ಳೋ ಥರ ಆ ಥರ ಎಲ್ಲ ಏನಿಲ್ಲ. ಕ್ಲೀನಾಗಿ ನೀಟಾಗಿ ಉಟ್ಕೊಂಡ ತಕ್ಷಣ ಟಕ್ಕಂತ ಕೂತ್ಕೊಳ್ಳುತ್ತೆ. ಎಸ್, ಟೋಟಲ್ 3 ಕಲರ್ ಆಗುತ್ತೆ. ಬಂದಿಲ್ಲ. ನೆಕ್ಸ್ಟ್ ಇದೊಂದು ಮೆಂತೆ ಕಲರ್ ಅಂತಾರಲ್ಲ, ರಂಗೋಲಿ ಡಿಸೈನ್. ಇದು ಮೆಂತೆ ಕಲರಲ್ಲಿ ರಂಗೋಲಿ ಡಿಸೈನ್ ಸ್ಯಾರಿ ನೋಡಿ. ಇದು ಹೇಗಿದೆ. ಸೊ ಇಷ್ಟು ಸ್ಯಾರೀಸ್ ನೀಟಾಗಿ ನೋಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಬೇಕು ಅನ್ನೋದಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಹೊಸದಾಗಿ ಬಂದಿರುವಂಥ ರಂಗೋಲಿ ಡಿಸೈನ್ ಪ್ಯಾಟರ್ನ್ ಸ್ಯಾರೀಸ್ ಇವೆಲ್ಲ ಅನಿಸ್ತಾ ಇರ್ಬೋದು ನಿಮಗೆ. ಈಗ ಬರುತ್ತೆ. ಓಕೆ, ಯಾಕಂದರೆ ತುಂಬ ಸ್ಯಾರೀಸ್ ಇದೆಯಲ್ವ, ಇದನ್ನೇ ತೋರಿಸ್ತಾ ಹೋದರೆ ನನಗೆ 2 ರಿಂದ 3 ನಿಮಿಷ ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇರಿ. ಓಕೆನಾ. ಸೊ ಈ ಒಂದು ಸ್ಯಾರಿ ನಾನು ಹೇಳಿದ್ದು ಎಲ್ಲದಕ್ಕಿಂತ ತುಂಬ ಕಾಸ್ಟ್ಲಿ ಸ್ಯಾರಿ ಗೈಸ್. ಇದು ನಾನು ರೇಂಜ್ ಹೇಳಲ್ಲ, ಯಾವುದೇ ರೇಟ್ ಹೇಳಲ್ಲ ನೋಡಿ. ಸೊ ಈ ಸ್ಯಾರಿ ತೊಗೊಂಡು ನಾವು ರಿಟರ್ನ್ ಚಿಕ್ಕಪೇಟೆಯಿಂದ ಜ್ಯೂಸ್ ಕುಡಿಯೋಣ ಅಂತ ಆಚೆ ಬಂದ್ವಿ. ಸೊ ಅಲ್ಲಿ ಬಾಕ್ಸ್ ಪೀಸ್ ಇದು ಕವರಲ್ಲಿ ಹಾಗೆ ಇಟ್ಟಿರೋದ್ರಿಂದ ಅದು ಕಾಣಿಸ್ತಾ ಇತ್ತು. ನೋಡ್ಬಿಟ್ಟು ಈ ಒಂದು ಸ್ಯಾರಿ ನೋಡಿ ತುಂಬ ಇಷ್ಟಪಟ್ಟರು ಅವರು. ತುಂಬ ಚೆನ್ನಾಗಿದೆ ಈ ಸ್ಯಾರಿ, ಎಲ್ಲಿ ತೊಗೊಂಡ್ರೆ ಅಂತಲೂ ಕೇಳಿದ್ರು. ನೋಡಿ, ನಾನು ಆ ವಿಡಿಯೋದಲ್ಲೂ ತೋರಿಸಿದ್ದೆ ನಿಮಗೆ ಈ ಥರ ವೇರ್ ಮಾಡಿರೋದನ್ನು. ಪ್ರೀಮಿಯಂ ಕ್ವಾಲಿಟಿ ಇದ್ದಾವೆ, ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ಸಾಫ್ಟ್ ಮೆಟೀರಿಯಲ್ ಇದ್ದಾಗ ನಮಗೆ ಉಟ್ಕೊಂಡ್ರೂ ತುಂಬ ಒಂಥರ ಹಿಂಸೆ ಅನ್ಸಲ್ಲ. ಸ್ಯಾರಿ ಒಂದೊಂದು ಸ್ಯಾರಿಗಳು ಹಾಕೊಂಡ್ರೆ ಅದು ಯಾವಾಗ ತೆಗೆದ್ಬಿಡ್ತೀವಪ್ಪ ಈ ಸ್ಯಾರಿ ಏನಕ್ಕೆ ಅಂತ ಅನಿಸ್ಬಿಡುತ್ತೆ, ಅಷ್ಟು ಹಿಂಸೆ ಕೊಟ್ಬಿಡ್ತವೆ. ಈ ಥರ ಸ್ಯಾರೀಸ್ ಎಲ್ಲ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡ್ತವೆ ನೋಡಿ. ಪಿಂಕ್ ಅಂದ್ರೇ ಗ್ರ್ಯಾಂಡ್ ಲುಕ್. ಇದು ತುಂಬ ಚೆನ್ನಾಗಿದೆ. ಓಕೆ, ಬನ್ನಿ ನೆಕ್ಸ್ಟ್ ಸ್ಯಾರಿ ನೋಡ್ಬಿಡೋಣ. ಆ್ಯಕ್ಚುಲಿ ಇದು ನನ್ನ ಒಂದು ಫೇವ್ರೆಟ್ ಸ್ಯಾರಿ. ಬೇರೆದು ಚೆನ್ನಾಗಿದ್ದಾವೆ, ಬಟ್ ಆದರೆ ಇವಾಗ ನೋಡಿರೋದ್ರಲ್ಲಿ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇದು ನೋಡಿ, ಇಷ್ಟೊಂದು ಸ್ಯಾರಿನಾ ಇನ್ನೂ ಇದೆ. ವೇಟ್, ಒಂದು ಕವರ್ ಫುಲ್ ಖಾಲಿ ಮಾಡ್ಬಿಟ್ಟೆ ನೋಡಿ, ಫುಲ್ ಖಾಲಿ. ಇವಾಗ ನೆಕ್ಸ್ಟ್ ಬಾಕ್ಸಲ್ಲಿದೆ. ಇವು ಸ್ವಲ್ಪ ಶ್ರೀ ಶ್ರೀ ರಾಘವೇಂದ್ರಾಯ ನಮಃ. ಓ, ಇದರಲ್ಲೂ ಓಕೆ. ರಿಚ್ ಬಾರ್ಡರ್ ಇರೋದು ಇದಕ್ಕೆ. ಥರ ಗ್ರೀನ್ ಅಂತಂದರೆ ಎಲ್ಲ ಥರದ ಫಂಕ್ಷನ್ಸ್ಗೂ ಎಲ್ಲ ಥರದ ಒಕೇಶನ್ಗೂ ಕೂಡ ಸೆಟ್ ಆಗುವಂಥ ಸ್ಯಾರಿ ಇದು ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತೋರಿಸ್ಬಿಡ್ತೀನಿ ಇನ್ನೊಂದ್ಸರಿ ನೋಡಿ. ಪಿಂಕ್ ವಿತ್ ಗ್ರೀನ್, ಇದು ಗ್ರೀನ್ ಇದು ಸಾರಿ ಪಿಂಕ್ ಬಾರ್ಡರ್ ಇರೋದು. ಹಾಗೆ ಸ್ಯಾರಿ ಈ ಥರ ಇದೆ. ಐ ಥಿಂಕ್ ಇದು ಕೆಳಗಡೆ. ನನಗೆ ಯಾವ ಥರ ಸ್ಯಾರೀಸ್ ತೋರಿಸ್ಬೇಕು ನಿಮ್ಗೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಬೇರೆಯವರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ, ಅವ್ರು ಹಿಂಗೆ ಎಲ್ಲ ಓಪನ್ ಮಾಡಿ ತೋರಿಸ್ತಾರೆ. ಸೊ ನನಗೆ ಇದು ಓಪನ್ ಮಾಡಿದ್ರೆ
ಮತ್ತೇನಿಲ್ಲ, ಸೇಮ್ ಇದು ಹೇಗಿರುತ್ತೋ ಬಾರ್ಡರ್ ಅದೇ ಥರನೇ ನಿಮಗೆ ಸೆರಗು ಕೂಡ ಬಂದಿರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನಿರೋದಿಲ್ಲ. ಕಾಣಿಸ್ತಾ ಇದೆಯಾ? ಓಕೆ ಓಕೆ. ಇದು ಅಷ್ಟೇ ತುಂಬಾ ಕ್ವಾಲಿಟಿ ಅಂತೂ ಹೇಳಲೇಬೇಕಾಗಿಲ್ಲ, ಅಷ್ಟು ಚೆನ್ನಾಗಿದೆ ಸ್ಯಾರೀಸ್ ಎಲ್ಲವೂ. ನೀವು ನಾನು ಅದನ್ನೇ ಹೇಳೋದು, ನಿಮಗೆ ಹೋಲ್ಸೇಲಲ್ಲಿ ತೊಗೊಂಬಿಡಿ. ನಿಮಗೆ ತುಂಬ ಒಂದ್ಸರಿ ನಿಮಗೆ ಎಲ್ಲ ಯಾವ್ಯಾವ ಥರ ಸ್ಯಾರೀಸ್ ಬೇಕು ಎಲ್ಲ ಒಂದೇ ಸರಿ ತೊಗೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡಿಸಿಟ್ಕೊಂಡ್ಬಿಟ್ರೆ ನಿಮಗೆ ಮತ್ತೆ ಆ ಹಬ್ಬಕ್ಕೆ ಡ್ರೆಸ್ ಇಲ್ಲ, ಈ ಮದುವೆಗೆ ಸ್ಯಾರಿ ಇಲ್ಲ, ಬರ್ಡೇಗೆ ಸ್ಯಾರಿ ಇಲ್ಲ, ಆ ಬಟ್ಟೆ ಬೇಕು ಈ ಬಟ್ಟೆ ಬೇಕು ಅನ್ನೋ ಚಿಂತೆನೇ ಇರಲ್ಲ. ಒಂದ್ಸರಿ ಎಲ್ಲ ತೊಗೊಂಬಿಡಿ. ಅದಾದಮೇಲೆ ನೀಟಾಗಿ ನಿಮಗೆ ಯಾವ್ಯಾವ ಟೈಮಲ್ಲಿ ನಿಮಗೆ ಏನಾದರೂ ಸಡನ್ನಾಗಿ ಮದುವೆಗಳು ಬಂದರೆ ಅಥವಾ ಏನಾದರೂ ಫಂಕ್ಷನ್ಸ್ ಏನಾದರೂ ಇತ್ತು ಅಂತಂದರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ತೊಗೊಂಡಿಟ್ಕೊಂಡ್ರೆ ಆ ಟೈಮಲ್ಲಿ ನೀವು ಹೊಲ್ಸ್ಕೊಬೋದು ಅಷ್ಟೇ. ಗೆಸ್ ಮಾಡಿ ಇದೆಲ್ಲ ಏನೇನು ಪ್ರೈಸ್ ಇರುತ್ತೆ, ಎಷ್ಟೆಷ್ಟು ಯಾವ್ಯಾವ ಸ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ, ಯಾರ್ಯಾರು ಎಷ್ಟೆಷ್ಟು ಕರೆಕ್ಟಾಗಿ ಹೇಳ್ತೀರಾ ಅಂತ. ಸೊ ಇಷ್ಟು ಸ್ಯಾರೀಸ್ ಎಲ್ಲ ತೋರಿಸಿದ್ದೀನಲ್ವಾ, ಇದು ನೋಡಿ ಇನ್ನೊಂದ್ಸಲ ಬೇಕಾದ್ರೆ ನೋಡ್ಕೊಂಬಿಡಿ. ಓಕೆ, ಸೊ ಇನ್ನು ನೀವು ಯಾರಾದರೂ ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ಮೇಲೆ ಹಾಕಿರ್ತೀನಿ, ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ, ಹೋಗಿ ಆ ವಿಡಿಯೋನು ನೋಡಿ. ಓಕೆ, ಇನ್ನೂ 3 ಸ್ಯಾರೀಸ್ ಇದೆ ರೀ ಪೆಂಡಿಂಗ್. ಆಲ್ರೆಡಿ 9 ನಿಮಿಷ ಆಗೋಗ್ಬಿಟ್ಟಿದೆ ಇಷ್ಟೇ ವಿಡಿಯೋನೇ. ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಇದು ಒಂದು ಏನ್ ಕಲರ್ ಇರ್ಬೋದು ಹೇಳಿದ್ವಿ, ಟ್ರೆಂಡಿಂಗ್ ಕಲರ್ ಅಲ್ಲಿ ಓಡ್ತಾ ಇರುವಂತ ಸ್ಯಾರಿ ಪ್ಯಾಟರ್ನ್ ಇದು. ಇದಂತೂ ಇನ್ನೂ ಗ್ರ್ಯಾಂಡ್ ಲುಕ್ ಅಲ್ಲಿ ಇದೆ ಇದು ಈ ಸ್ಯಾರಿ ಎಲ್ಲ. ಯಪ್ಪ ಭಾರ ಇದೆ, ತುಂಬಾ ಭಾರ ಇದೆ ಸ್ಯಾರಿ ನೋಡಿ. ಅಯ್ಯಪ್ಪ ಒಬ್ರು ಹೀಗಿದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಲ್ಯಾವೆಂಡರ್ ಕಲರ್ ಅಲ್ಲಿ ಬಂದಿರುವಂತ ಸ್ಯಾರಿ ಇದು. ಇದು ನೋಡಿ ಮುಂದೆನೆ ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಅಂತ ಸ್ಯಾರಿ, ಕಾಣಿಸ್ತಾ ಇರ್ಬೋದು. ಸೊ ನಿಮ್ಗೆ ಕೆಳಗಡೆ ಬಾರ್ಡರ್ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ, ಬಾರ್ಡರ್ ಸ್ವಲ್ಪ ದೊಡ್ಡದಿದೆ. ಹಾಗೇನೆ ಲ್ಯಾವೆಂಡರ್ ಕಲರ್ ಅಲ್ಲಿ ಟ್ರೆಂಡಿಂಗ್ ಡಿಸೈನ್ ಅಲ್ಲಿ ಇರುವಂತ ಸ್ಯಾರಿ. ಇವಾಗೆಲ್ಲ ತುಂಬಾ ಮದುವೆಗೆ ಫಂಕ್ಷನ್ಸ್ಗೆಲ್ಲ ತುಂಬಾ ನೀವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನೋಡಿ. ಫಂಕ್ಷನ್ಸ್ಗೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ವಿಡಿಯೋಸಲ್ಲಿ. ಯಾವುದಾದ್ರೂ ಜಾಸ್ತಿ ಜನ ಫಂಕ್ಷನ್ಸ್ಗೆಲ್ಲ ತಗೊಳ್ಳೋದು ಈ ಒಂದು ಲ್ಯಾವೆಂಡರ್ ಕಲರ್ ಸ್ಯಾರಿ, ನಾನು ನೋಡಿರೋ ಹಾಗೇನೆ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಹೇಳಿ. ಹಾಗೇನೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಓಕೆ, ಡನ್. ಸೊ ಗೈಸ್, ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ಬೇಗ ಬೇಗ ಹೋಗಿ ನನ್ನ ಚಾನಲ್ ಇನ್ನೂ ನೀವು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ 1,000 ಜನ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೂ ಕೂಡ ಒಂದು ಸ್ಯಾರಿನ ನಾನು, ಅದು ಯಾರಾದರೂ ಆಗಿರ್ಬೋದು, ಅಷ್ಟು ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ನಾನು ಸ್ಯಾರಿ, ಒಂದು ಚೆನ್ನಾಗಿರೋ ಒಂದು ಸ್ಯಾರಿನ ನಿಮ್ಗೆ ಕೊಡ್ತೀನಿ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಎಲ್ಲ ವಿಡಿಯೋಸು ನೋಡಿರಬೇಕು ಅಂಥವ್ರಿಗೆ, ಅವ್ರಿಗೆ ಮಾತ್ರ ನಾನು ನನ್ನ ಕಡೆಯಿಂದ ಒಂದು ಚೆನ್ನಾಗಿರುವಂಥ ಸ್ಯಾರಿನ ನಿಮಗೆ ಗಿಫ್ಟಾಗಿ ಕೊಡ್ತೀನಿ. ಇಲ್ಲ ಅಂತಂದರೆ ನೀವು ನನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ನೀವು ನನ್ನ ಒಂದು ಬ್ಯೂಟಿಫುಲ್ ಸ್ಯಾರಿನ ಮಿಸ್ ಮಾಡ್ಕೊತೀರಾ. ಓಕೆ, ಸೊ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಒಂದು ಗಿವ್ ಅವೇ ಚಾಲೆಂಜ್ ಕೊಡ್ತೀನಿ. ಸೊ ಅದರಲ್ಲಿ ನೀವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಬೇಕು, ಒಂದು 3 ರಿಂದ 4 ಜನಕ್ಕೆ ಶೇರ್ ಮಾಡಿರಬೇಕು. ಹಾಗೆಯೇ ಇಷ್ಟು ಸ್ಯಾರಿ ಏನಿದೆಯೋ ಇಷ್ಟು ಸ್ಯಾರಿನ ನೋಡಿ ನೀವು ಏನಾದರೂ ಒಂದು ಕಮೆಂಟ್ ಮಾಡಿರಬೇಕು, ಅಂದರೆ ಒಂದು ತುಂಬ ಚೆನ್ನಾಗಿ ಏನಾದರೂ ಒಂದು ಕಮೆಂಟ್ ಹಾಕಿರಬೇಕು. ಅವಾಗ ನಿಮಗೂ ಕೂಡ ಒಂದು ಸ್ಯಾರಿ ಬರುತ್ತೆ ಆದಷ್ಟು ಬೇಗ. ಅದನ್ನು ಯಾವಾಗ ಕೊಡ್ತೀನಿ ಅಂತಂದರೆ, ಇವಾಗ ನಂದು ಚಾನಲಲ್ಲಿ 609 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 609 ಇದ್ದಾರೆ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಈ ಒಂದು ವಿಡಿಯೋದಲ್ಲಿ
ಯಾರು ಎಷ್ಟು ಜನ ಕಮೆಂಟ್ ಹಾಕಿರ್ತೀರ ಅದರಲ್ಲಿ ಯಾರಿಗೆ ಜಾಸ್ತಿ ಲೈಕ್ಸ್ ಬಂದಿರುತ್ತೆ, ಆ ಕಮೆಂಟ್ಗೆ ಯಾರ್ದು ಲೈಕ್ ಜಾಸ್ತಿ ಬಂದಿರುತ್ತೆ ಅವ್ರಿಗೆ ಒಂದು ಸ್ಯಾರಿನ ಕೊಡ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ, ನೀವು ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ ಹೋಗಿ ನೀವು ಕೂಡ ಒಂದು ಸ್ಯಾರಿನ ವಿನ್ ಮಾಡ್ಬೋದು ಆದಷ್ಟು ಬೇಗ. ಸೊ ಇದಂತೂ ಅಷ್ಟು ಚೆನ್ನಾಗಿದೆ ಸ್ಯಾರಿ ನೋಡಿ. ಬ್ಲೂ ಕಲರ್ ಕಾಂಬಿನೇಷನು, ಸಾಫ್ಟ್ ಸ್ಯಾರಿ. ಮತ್ತು ಇದಕ್ಕೆ ನೀವೇನು ಕುಚ್ಚೋದು ಹಾಕ್ಸ್ಬೇಕಂತೆಲ್ಲ ಏನಿಲ್ಲ, ಎಲ್ಲ ಈ ಸ್ಯಾರಿಲೇ ಬಂದಿರೋದು. ಈ ಥರ ಇದೆ ಸ್ಯಾರಿ ಪ್ಯಾಟ್ರನ್ನು. ಕೆಳಗಡೆ ನಿಮಗೆ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿದೆ ಇದು, ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್. ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಇಷ್ಟ. ಸೊ ಸೀರೆ ಅಂದಮೇಲೆ ನೋಡಿ, ಬಾರ್ಡರ್ ಅಂತೂ ನೀವು ಕೇಳಲೇಬೇಡಿ, ಹಿಂಗಿದೆ. ಸೀರೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಸ್ಯಾರಿ ಅಂದರೆ ಇಷ್ಟ. ಸೊ ಅವಾಗವಾಗ ನೀವು ಕೂಡ ನಿಮ್ಮ ಹೆಂಡತಿಗೋ ಅಥವಾ ಅಮ್ಮಂಗೋ ಅಕ್ಕಂಗೋ ತಂಗಿಗೋ ಒಂದು ಚೆನ್ನಾಗಿರೋ ಸ್ಯಾರಿನ ಗಿಫ್ಟ್ ಮಾಡಿಕೊಡಿ. ಯಾರಾದರೂ ಹುಡುಗರು ಅಥವಾ ಅಂಕಲು ಯಾರಾದರೂ ಈ ವಿಡಿಯೋ. ಇದು ಫೈನಲ್ ಸ್ಯಾರಿ. ಓಕೆ, ರೆಕಾರ್ಡ್ ಆಗ್ತಾಯಿಲ್ಲ ಅಂದ್ಕೊಂಡೆ. ನೋಡಿ ಇದು ಈ ಒಂದು ಕಲರ್ ಕಾಂಬಿನೇಷನ್ ಹಿಂಗಿದೆ, ಚೆನ್ನಾಗಿದೆ ಅಲ್ಲ? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಯಾರಿ. ಮುಂದೆ ಬಂದ್ಬಿಡ್ತೀನಿ. ಹೀಗೆ ಕಣ್ಣಿಗೆ ಕಾಣಿಸಲ್ಲ ಅನ್ಸುತ್ತೆ ನೋಡಿ, ಹೀಗಿದೆ ಯಪ್ಪ. ಓಕೆ, ಸೊ ಫೈನಲ್ ಲಾಸ್ಟ್ ಸ್ಯಾರಿ ಇದು ನೋಡಿ ಹೇಗಿದೆ. ಯಪ್ಪ, ನೇಲ್ ಕಟ್ ಮಾಡ್ಬೇಕು ಮೊದಲು. ಕಾಣಿಸ್ತಾ ಇರ್ಬೋದಲ್ವಾ ನಿಮಗೆ? ನೋಡಿ, ಕ್ಯಾಮ್ರಾದಲ್ಲಿ ನನಗೆ ಗೊತ್ತಾಗ್ತಿಲ್ಲ ಹೆಂಗಿದೆ ಅಂತ. ಈ ಥರ ಇದೆ ಸ್ಯಾರಿ. ಓಕೆ, ಸೊ ಗೈಸ್, ಇಷ್ಟೊತ್ತು ನೀವು ನನ್ನ ಸ್ಯಾರೀಸ್ ಓಕೆ ಇಷ್ಟೊತ್ತು ನೀವು ನೋಡಿದ್ದೀರಾ ಅಂತಂದರೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ, ಇಷ್ಟು ಸಾಲ. ಹಾಗೆ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಬೇಗ ಎಲ್ರಿಗೂ ಕೂಡ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ